ಚಳ್ಳಕೆರೆ ನಗರದ ಜನಪರ ಹೋರಾಟಗಾರರ ಸಂಘ ಸಂಸ್ಥೆ ಹೋರಾಟಗಳನ್ನು ಹತ್ತಿಕ್ಕುವ ಸಲುವಾಗಿ ಸಾರ್ವಜನಿಕರಿಗೆ ತೊಂದರೆ ಎಂಬ ನೆಪವೊಡ್ಡಿ ಸರ್ಕಾರಿ ಕಚೇರಿ ಮುಂದೆ ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಹೋರಾಟ ಹಾಗೂ ಧರಣಿ ಸತ್ಯಾಗ್ರಹ ಮಾಡಬಾರದೆಂದು ಹೋರಾಟಗಾರರನ್ನು ಹತ್ತಿಕ್ಕುವ ಸಲುವಾಗಿ ಬೇರೆ ಸ್ಥಳ ನಿಗದಿ ಮಾಡಿರುವುದು ಖಂಡನೀಯ ಎಂದು ದೂರಿದರು. ಆಡಳಿತ ವ್ಯವಸ್ಥೆಯನ್ನು ಮತ್ತು ಜನಪ್ರತಿನಿಧಿಗಳ ಧೋರಣೆಯನ್ನು ಮರೆಮಾಚುವ ಸಲುವಾಗಿ ಈ ವ್ಯವಸ್ಥೆ ಮಾಡಿದ್ದಾರೆ ಎಂಬ ಭಾವನೆ ಜನರಲ್ಲಿ ಮೂಡಿದೆ. ಸುಮಾರು 40-45 ಸರ್ಕಾರಿ ಇಲಾಖೆಗಳಿವೆ. ಯಾವ ಇಲಾಖೆಯಲ್ಲಿ ಲೋಪದೋಷಗಳು ಹಾಗೂ ಭ್ರಷ್ಟಾಚಾರ ಹಾಗೂ ಸೌಲಭ್ಯ ಹಾಗೂ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಆ ಕಚೇರಿ ಮುಂದೆ ಹೋರಾಟ ಇಲ್ಲವೇ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವಂಥದ್ದು. ಇದನ್ನು ಬಿಟ್ಟು ಜನಸಂಪರ್ಕ ಇಲ್ಲದ 1 ಕಿಲೋಮೀಟರ್ ದೂರದಲ್ಲಿರುವ ಬನ್ನಿ ಮಂಟಪ ಸ್ಥಳ ನಿಗದಿ ಮಾಡಿದ್ದು ಏಕೆ? ಹೋರಾಟಗಾರರನ್ನು ಸಭೆ ಕರೆದು ಚರ್ಚೆ ಮಾಡಿದ್ದು ಎಲ್ಲಿ? ಹೋರಾಟಗಾರರು ಹಾಗೂ ಬುದ್ಧಿಜೀವಿಗಳಿಗೆ ನಿಮ್ಮ ಕಣ್ಣಿಗೆ ಬೀಳಲಿಲ್ಲವೇ? ಇದಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಉತ್ತರಿಸಬೇಕು. ಕಚೇರಿ ಮುಂದೆ ಹೋರಾಟ ಮಾಡಿದರೆ, ಧರಣಿ ಮಾಡಿದರೆ ನೋಡೋದು ಕಷ್ಟ, ಮನವಿ ತೆಗೆದುಕೊಳ್ಳೋದಕ್ಕೂ ಕಷ್ಟ. ಇನ್ನು 1 ಕಿಲೋಮೀಟರ್ ದೂರದಲ್ಲಿರುವ ಹೋರಾಟಗಾರರ ಪಾಡೇನು? ಹಾಗಾಗಿ ಈ ಸ್ಥಳವನ್ನು ಬಿಟ್ಟಾಕಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಎಳೆಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಾರ್ಮಿಕರ ಫೆಡರೇಷನ್, ಸಿಪಿಐ, ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಇತರರು ಭಾಗವಹಿಸಿದ್ರು. ಇದು ನಮ್ಮ ಸ್ವಂತ ಬಿಲ್ಡಿಂಗ್ ಆಗಿರೋದ್ರಿಂದ ಇವರೆಲ್ಲ ನಮ್ಮ ಸಂಬಳದ ಆಳುಗಳೇ ಹೊರತು, ಇವರು ಕೂಲಿ ಆಳುಗಳೇ ಹೊರತು ಇವರು ಶಾಶ್ವತ ಅಲ್ಲ. ಅದರಿಂದ ನಮ್ಮ ಬಿಲ್ಡಿಂಗ್ ಏನು ನಮ್ಮ ಹಕ್ಕಿದೆ, ಅದರಿಂದ ಆ ಹಕ್ಕಿಗಾಗಿ ನಮ್ಮ ಬಿಲ್ಡಿಂಗಿನ ಮುಂದೆ ನಾವು ಹೋರಾಟ ಮಾಡಲಿಕ್ಕೆ ಇವತ್ತೆಲ್ಲ ಸಂಘ ಸಂಸ್ಥೆಗಳು ನಾವು 26ನೇ ತಾರೀಕು ಪ್ರವಾಸಿ ಮಂದಿರದಲ್ಲಿ ಮೀಟಿಂಗನ್ನು ಕರೆದು ತೀರ್ಮಾನ ಮಾಡಿ, ನಮ್ಮ ಜಾಗ ನಮ್ಮದು, ನಮ್ಮ ಆಫೀಸು ನಮ್ಮದು, ನಮ್ಮ ಹೋರಾಟ ನಮ್ಮದು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ತಾಲೂಕು ಕಚೇರಿ ಮುಂಭಾಗಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ನಮ್ಮ ಹೋರಾಟ ಈ ತಾಲೂಕು ಕಚೇರಿ ಮುಂದೆ ನಡೀತದೆ ಹೊರತು ಬೇರೆ ಎಲ್ಲಿ ನಡೆಯೋದಕ್ಕೆ ಅವಕಾಶ ಇಲ್ಲ ಅಂತ ದಂಡಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ಎಲ್ಲ ಸಂಘ ಸಂಸ್ಥೆಗಳವರು ಕೂಡ ಬಂದಿದ್ದೀವಿ. ನಾವು ಮನವಿ ಪತ್ರವನ್ನು ಕೊಡ್ತೇವೆ. ನೀವು ಆಡಳಿತ ವಿರೋಧಿ ನೀತಿಗಳಿಗೆ